ತಮಿಳುನಾಡಿನಲ್ಲಿ ನಟ ವಿಜಯ್ ಸುನಾಮಿಯೇ ಎದ್ದಿದೆ. 108 ಸ್ಥಾನ ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ತಮಿಳುನಾಡಿನಲ್ಲಿ ಈ ಸತಿ ಫಲಿತಾಂಶದಲ್ಲಿ ಟಿವಿಕೆ ಪಕ್ಷ ಹೊರಹೊಮ್ಮಿದೆ. ಅತಂತ್ರ ರಿಸಲ್ಟ್ ಬಂದಿದೆ. ಯಾರ ಜೊತೆ ವಿಜಯ್ ಈಗ ಕೈ ಜೋಡಿಸ್ತಾರೆ, ಮೈತ್ರಿ ಮಾಡಿಕೊಳ್ತಾರೆ ಅನ್ನುವಂಥದ್ದು ಕುತೂಹಲ. ಸರ್ಕಾರ ರಚನೆಗೆ ಇನ್ನೂ ಕೂಡ 10 ಶಾಸಕರ ಅಗತ್ಯತೆ ಇದೆ. ಸಣ್ಣ ಪಕ್ಷಗಳತ್ತ ಮುಖ ಮಾಡಿದ್ದಾರೆ ದಳಪತಿ. ಯಾಕಂದ್ರೆ ದೊಡ್ಡ ಪಕ್ಷಗಳನ್ನ ಮೈತ್ರಿಯಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಅವ್ರ ಡಿಮ್ಯಾಂಡು ಜಾಸ್ತಿ ಇರುತ್ತೆ, ಸಚಿವ ಸ್ಥಾನ ಜಾಸ್ತಿ ಕೊಡಬೇಕಾಗತ್ತೆ. ಹೀಗೆ ಹಲವಾರು ಡಿಮ್ಯಾಂಡ್ಸ್ಗಳನ್ನು ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಣ್ಣ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಅವ್ರಿಗೊಂದಿಷ್ಟು ಭರವಸೆಗಳು ಕೊಡೋದು ಅಥವಾ ಅವ್ರ ಡಿಮ್ಯಾಂಡ್ಸ್ ಕಡಿಮೆನೇ ಇರುತ್ತೆ. ಹಾಗಾಗಿ ಅದನ್ನು ಫುಲ್ಫಿಲ್ ಮಾಡ್ಬೋದು ಈಸಿಯಾಗಿ. ಸಣ್ಣ ಪಕ್ಷಗಳು ಪಕ್ಷೇತರ ಶಾಸಕರತ್ತ ವಿಜಯ್ ಚಿತ್ತವನ್ನು ಹರಿಸಿದ್ದಾರೆ. ಇನ್ನೊಂದು ಕಡೆ ಫಲಿತಾಂಶ ಹೊರಬೀಳ್ತಾ ಇದ್ದಂಗೆ ವಿಜಯ್ಗೆ ವಿಶ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ಹಾಗಾಗಿ ರಾಹುಲ್ ಗಾಂಧಿ ವಿಜಯ್ ಕೈ ಹಿಡಿತಾರಾ ಅಂತ ಹೇಳಿ ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಚರ್ಚೆಗಳು ನಡೀತಾ ಇದೆ. ಒಟ್ಟಿನಲ್ಲಿ ಕುತೂಹಲ ಮೂಡಿಸಿದೆ ವಿಜಯ್ ಮೈತ್ರಿ ಪಾಲಿಟಿಕ್ಸ್. ಮೊದಲ ಪ್ರಯತ್ನದಲ್ಲೇ ಒಂದು ದೊಡ್ಡ ಪಕ್ಷವಾಗಿ ತಮಿಳುನಾಡಿನಲ್ಲಿ ಈ ಸತಿ ಟಿವಿಕೆ ಹೊರ ಹೊಮ್ಮಿದೆ. ಒಂದಿಷ್ಟು ಸ್ಟ್ರಾಟಜಿಗಳನ್ನ ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ರು. ಈಗ ಸರ್ಕಾರ ರಚನೆ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯತಂತ್ರಗಳನ್ನ ಇಲ್ಲಿ ರೂಪಿಸ್ತಾರೆ. ಸೊ ಮೈಂಡ್ ಗೇಮು ನಡೆಯುತ್ತೆ ಇಲ್ಲಿ, ಇಲ್ಲ ಅಂತಲ್ಲ. ಇನ್ನೊಂದು ಕಡೆ ಒಂದಿಷ್ಟು ಡಿಮ್ಯಾಂಡ್ ಗೇಮು ನಡೆಯುತ್ತೆ. ಅದನ್ನೆಲ್ಲ ಹೆಂಗೆ ವಿಜಯ್ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ನಿಮಗೆ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್. ತಮಿಳುನಾಡಿನಲ್ಲಿ ವಿಜಯ್ ಸುನಾಮಿನೇ ಎದ್ದಿದೆ. ಸದ್ಯಕ್ಕೆ 108 ಸ್ಥಾನವನ್ನ ಗೆದ್ದಿದೆ ಟಿವಿಕೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಈಗ ಸರ್ಕಾರ ರಚನೆ ಮಾಡೋದಕ್ಕೆ ಈ ನಂಬರ್ ಸಾಕಾಗಲ್ಲ. ಇನ್ನು 10 ಶಾಸಕರ ಅಗತ್ಯತೆ ಇದೆ ವಿಜಯ್ಗೆ. ದೊಡ್ಡ ಪಕ್ಷ ಏನೋ ಆಗಿದೆ. 10 ಶಾಸಕರ ಪೈಕಿ ಕಾಂಗ್ರೆಸ್ ಅಲ್ಲಿ 5 ಶಾಸಕರು ಗೆದ್ದಿದ್ದಾರೆ. ಬಹುತೇಕ ಆ ಶಾಸಕರು ವಿಜಯ್ ಕೈ ಹಿಡಿಯುವಂತ ಚಾನ್ಸಸ್ ಇದೆ ರಾಹುಲ್ ಗಾಂಧಿ ಅವರ ಸೂಚನೆ ಮೇರೆಗೆ. ಅಂದ್ರೆ ಆ ತರದೊಂದು ಬೆಳವಣಿಗೆ ನಡೀಬಹುದು ಅನ್ನೋ ಲೆಕ್ಕಾಚಾರ ರಾಜಕೀಯವಾಗಿ. ಕಾರಣ ವಿಜಯ್ ಅಭೂತಪೂರ್ವ ಗೆಲುವಿಗೆ ರಾಹುಲ್ ಗಾಂಧಿ ವಿಶ್ ಮಾಡಿರೋದೇ ಈಗ ಕಾಂಗ್ರೆಸ್ ವಿಜಯ್ ಜೊತೆ ಕೈ ಜೋಡಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಜಯ್ ಪ್ರಚಾರ ಸಂದರ್ಭದಲ್ಲೇ ಹೇಳಿದ್ರು. ಯಾಕಂದ್ರೆ ಬಿಜೆಪಿನೂ ಅವ್ರನ್ನ ಸೆಳೆಯೋ ನಿಟ್ಟಲ್ಲಿ ಚುನಾವಣೆಗೂ ಮುಂಚಿತವಾಗಿನ ಪ್ರಯತ್ನಗಳನ್ನ ಪಟ್ಟಿತ್ತು. ಆದ್ರೆ ಸೈದ್ಧಾಂತಿಕವಾಗಿ ನಾನು ಬಿಜೆಪಿಯನ್ನ ವಿರೋಧಿಸ್ತೀನಿ ಅಂತ ಹೇಳಿ ಪ್ರತಿ ವೇದಿಕೆಯಲ್ಲೂ ವಿಜಯ್ ಹೇಳ್ತಾ ಇದ್ರು. ಸೊ ಹಾಗಾಗಿ ಬಿಜೆಪಿ ವಿಜಯ್ ಮೈತ್ರಿ ಅಸಾಧ್ಯ ಅಂತಾನೆ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಇನ್ನು ಪಕ್ಷೇತರರಾಗಿ 10 ಮಂದಿ ಇದ್ದಾರೆ. ಇವ್ರನ್ನ ಸೆಳೆದ್ರು ಕೂಡ ಒಂದಿಷ್ಟು ಅವ್ರ ಡಿಮ್ಯಾಂಡ್ಸ್ ಇಡ್ಬೋದು, ಸಚಿವ ಸ್ಥಾನ ಅಂತ ಹೇಳಿ, ಮತ್ತೆ ಒಂದು ಅತ್ಯುತ್ತಮ ಸ್ಥಾನಗಳನ್ನ ಕೇಳಬಹುದು, ಇಲ್ಲ ಅಂತಲ್ಲ. ಸೊ ಹಂಗಾಗಿ ಪಕ್ಷೇತರರು ಮತ್ತೆ ಕಾಂಗ್ರೆಸ್ ಜೊತೆಗೂಡಿ ವಿಜಯ್ ಸರ್ಕಾರ ರಚನೆಯನ್ನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ಪ್ರೋಸೆಸ್ ಅಲ್ಲಿ ವಿಜಯ್ ಅವ್ರ ತಂದೆ ಚಂದ್ರಶೇಖರ್ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ನಿನ್ನೆಯಿಂದ ಚರ್ಚೆಗಳಾಗ್ತಿತ್ತು. ಅವ್ರ ಒಲವು ಕೂಡ ಇರೋದು ಕಾಂಗ್ರೆಸ್ ಕಡೆಗೆ. ಕಾಂಗ್ರೆಸ್ ಶಾಸಕರನ್ನ ಜೊತೆಗೂಡಿಸ್ಕೊಂಡು ಸರ್ಕಾರ ರಚನೆಗೆ ಪ್ರಯತ್ನಗಳನ್ನ ಅವರು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೇ ಇದ್ರೂ ಕೂಡ ಈಗ ತಮ್ಮ ಚಾಣಾಕ್ಯ ನಡೆಯಿಂದ, ಅಂದರೆ ಕೇವಲ ಸಿನಿಮಾ ತಾರೆಯರು ಸಿನಿಮಾಗಷ್ಟೇ ಸೀಮಿತ, ರಾಜಕೀಯಕ್ಕೆ ಬಂದರೆ ಏನು ಕಮಾಲ್ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಮಾತನ್ನು ವಿಜಯ್ ಹಿಂಗೂ ಸಾಧ್ಯ ಇದೆ ಅಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಈಗ ಸರ್ಕಾರ ರಚನೆಯ ಸರ್ಕಸ್ ನಡೀತಾ ಇದೆ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನನ್ನ ಕಲೀಗ್ ಸೀನಿಯರ್ ಆಂಕರ್ ಪೃಥ್ವಿರಾಜ್ ಹಾರ್ನಹಳ್ಳಿ. ಪೃಥ್ವಿರಾಜ್, ಈಗ ವಿಜಯ್ ತಮ್ಮ ಚಾಣಾಕ್ಯ ನಡೆಯಿಂದ ಮೊದಲ ಪ್ರಯತ್ನದಲ್ಲೇ ಅತಿ ದೊಡ್ಡ ಪಕ್ಷವಾಗಿ ತಮಿಳುನಾಡಲ್ಲಿ ಹೊರಹೊಮ್ಮಿದ್ದಾರೆ. ಟಿವಿಕೆ ಪಕ್ಷ ಹೊರಹೊಮ್ಮಿದೆ. ಬಟ್ ಸರ್ಕಾರ ರಚನೆಗೆ ಇನ್ನೂ 10 ಶಾಸಕರ ಅಗತ್ಯತೆ ಇದೆ. ಅಂದ್ರೆ 10 ಶಾಸಕರು ಅಂತ ಲಿಮಿಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಜಾಸ್ತಿ ಶಾಸಕರ ಜೊತೆನೇ ಕೈ ಜೋಡಿಸ್ಬೇಕಾಗತ್ತೆ. ಈ ನಿಟ್ಟಲ್ಲಿ ಈಗ ಸೈದ್ಧಾಂತಿಕ ನಿಲುವುಗಳು ಅಂತ ಇರುತ್ತೆ, ಜನನೂ ಒಪ್ಕೊಳ್ಬೇಕು, ಸೊ ಇವರಿಗೂ ತೃಪ್ತಿ ಆಗಬೇಕು. ಆ ನಿಟ್ಟಲ್ಲಿ ಸರ್ಕಾರ ರಚನೆಯ ಸರ್ಕಸ್ ಯಾವ ತರ ಇದೆ? ಶರ್ಮಿತಾ, ನೋಡ್ತಾ ಇದ್ವಿ, ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಆಕ್ಸಿಸ್ ಮೈ ಇಂಡಿಯಾವನ್ನು ಹೊರತುಪಡಿಸಿ ಇನ್ನೆಲ್ಲರೂ ಕೂಡ ಹೇಳಿದ್ದು DMKನೇ ಅಧಿಕಾರಕ್ಕೆ ಏರುತ್ತೆ ಅಂತ. ಆ ನಿರೀಕ್ಷೆಗಳನ್ನೆಲ್ಲ ಮೀರಿ ತಮಿಳುನಾಡಿನ ಜನ ಅಂಡರ್ ಕರೆಂಟ್ ರೀತಿಯಲ್ಲಿ ವಿಜಯ್ಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ಮ್ಯಾಜಿಕ್ ನಂಬರ್ 118 ಅದನ್ನು ತಲುಪೋದಕ್ಕೆ ವಿಜಯ್ ಕೈಲಿ ಸಾಧ್ಯ ಆಗಿಲ್ಲ. 108 ಸ್ಥಾನವನ್ನು ವಿಜಯ್ ಗೆದ್ದಿರುವಂಥದ್ದು, ಇನ್ನೂ 10 ಸೀಟ್ಗಳು ಬೇಕಾಗಿರುವಂಥದ್ದು. ಆದರೆ ಯಾರ ಜೊತೆ ಕೈ ಜೋಡಿಸ್ತಾರೆ ವಿಜಯ್ ಅನ್ನುವಂಥದ್ದು ಈಗ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದರೆ DMK ಮೈತ್ರಿಕೂಟ, AIADMK ಮೈತ್ರಿಕೂಟ 1967ರಿಂದಲೂ ಕೂಡ ಏನು ಅಧಿಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಳೆ ದ್ರಾವಿಡ ಪಕ್ಷಗಳನ್ನು ಪಕ್ಕಕ್ಕೆ ಸರಿಸಿ ಹೊಸ ಫೇಸ್ ಬೇಕು, ಹೊಸ ನಾಯಕತ್ವ ಬೇಕು, ಹೊಸ ಸಂಘಟನೆ, ಹೊಸ ಶಕ್ತಿ,
ಹಾಗೆ ಅಭಿವೃದ್ಧಿ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಭಿವೃದ್ಧಿ ಆಗಬೇಕು ತಮಿಳುನಾಡು ಅನ್ನುವಂಥ ನಿಟ್ಟಿನಲ್ಲಿ ತಮಿಳುನಾಡಿನ ಜನ ವಿಜಯ್ಗೆ ಏನು ವೋಟ್ ಹಾಕಿದ್ದಾರೆ, ಅಲ್ಲಿ CM ಆಗುವಂಥ ರೇಸ್ನಲ್ಲಿ ವಿಜಯ ಇರೋದು, ಬೇರೆ ಇನ್ಯಾರೂ ಕೂಡ ಇಲ್ಲ. ಯಾಕೆಂದರೆ ಫಸ್ಟು ರಾಜ್ಯಪಾಲರು ಅವಕಾಶವನ್ನು ಮಾಡಿಕೊಡುವಂಥದ್ದು ಅತಿ ದೊಡ್ಡ ಪಕ್ಷಕ್ಕೇನೆ, ಅದಕ್ಕೆ ಫಸ್ಟು ಬೇಡಿಕೆಯನ್ನು ಮಂಡಿಸುವಂಥದ್ದು ಕೂಡ ವಿಜಯ್ ಅವರೇ. ಇಲ್ಲಿ ಮೇನಾಗಿ ಅವರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಯಾಕೆಂದರೆ ವಿಜಯ್ ಒಂಥರ ಬಿಹಾರದ ನಿತೀಶ್ ಕುಮಾರ್ ರೀತಿಯಲ್ಲಿ ಈಗ ತಮಿಳುನಾಡಿನ ರಾಜಕೀಯ ನಡೀತಾ ಇರುವಂಥದ್ದೇ ವಿಜಯ್ ಸುತ್ತ ಅನ್ನುವಂಥ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅವರಿಗೆ AADMK ಅವ್ರು ಸಪೋರ್ಟ್ ಮಾಡ್ತಾರಾ ಅಥವಾ DMK ಅವ್ರು ಸಪೋರ್ಟ್ ಮಾಡ್ತಾರಾ ಅನ್ನುವಂಥ ಕುತೂಹಲದ ನಡುವೆ ಅವರಿಬ್ಬರ ಅಂದರೆ ಎರಡೂ ದೊಡ್ಡ ಪಕ್ಷಗಳ ಸಪೋರ್ಟ್ಗಿನ್ನ ಚಿಕ್ಕ ಚಿಕ್ಕ ಪಕ್ಷಗಳ ಏನು ಶಾಸಕರಿದ್ದಾರೆ ಅವರನ್ನ ಸೆಳೆದು ಅವರ ಮುಖಾಂತರ ಒಂದು ಅಧಿಕಾರವನ್ನು ನಡೆಸಬೇಕು ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ವಿಜಯ್ ಅವರಿಗೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕೆಂದರೆ ವಿಜಯ್ ಒಬ್ಬರೇ ಇಲ್ಲ ಇಲ್ಲಿ, ಅವರ ಮಾಸ್ಟರ್ ಮೈಂಡ್ ಪ್ರಶಾಂತ್ ಕಿಶೋರ್ ಅವರು ಇರುವಂಥದ್ದು. ಅದಕ್ಕೋಸ್ಕರನೇ ಅವರು ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಅಪ್ರೋಚ್ ಮಾಡಿತ್ತು, BJP ಕೂಡ ಅಪ್ರೋಚ್ ಮಾಡಿತ್ತು. ಅವ್ರು ಯಾರ ಜೊತೆನೂ ಕೂಡ ಹೊಂದಾಣಿಕೆಯನ್ನು ಮಾಡಿಕೊಳ್ಳದನೆ ಸಿಂಗಲ್ ಪಾರ್ಟಿಯಾಗಿ ಅವರು ಫೇಸ್ ಮಾಡಿದಂಥದ್ದು. ಬಟ್ ಈಗ ಅವರ ಪ್ರಣಾಳಿಕೆಗಳು ದೊಡ್ಡ ಮಟ್ಟದಲ್ಲಿರುವಂಥದ್ದು. ಏಕೆಂದರೆ ವರ್ಷದಲ್ಲಿ 6 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ದಾರೆ, 8 ಗ್ರಾಮ್ ಚಿನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಮದುವೆ ಆಗುವಂಥ ಒಂದು ವಧು ಕುಟುಂಬಕ್ಕೆ. ಅದರ ಜೊತೆಗೆ ಸಾಕಷ್ಟು ಯೋಜನೆಗಳು, 2,500 ರೂಪಾಯಿ ಕೊಡ್ತೀವಿ ಅಂತೆಲ್ಲ ಹೇಳಿರುವಂಥದ್ದು, 200 ಯೂನಿಟ್ ಫ್ರೀ ಅಂತೆಲ್ಲ ಹೇಳಿದ್ದಾರೆ. ಇದನ್ನೆಲ್ಲವನ್ನು ಕೂಡ ಫುಲ್ಫಿಲ್ ಮಾಡಬೇಕು ಅನ್ನುವಂಥದ್ದೇ ಆದರೆ, ಅಭಿವೃದ್ಧಿ ಕೂಡ ಮಾಡಬೇಕು ಅನ್ನುವಂಥದ್ದೇ ಆದರೆ BJPಯ ಸಪೋರ್ಟ್ ಕೂಡ ಅವರಿಗೆ ಬೇಕಾಗಿದೆ. ಆದರೆ ಸದ್ಯಕ್ಕೆ BJP ಅಲ್ಲಿ ಯಾವುದೇ ರೀತಿಯಾದಂಥ ಸೀಟನ್ನು ಗೆಲ್ಲದೇ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ರಾಹುಲ್ ಗಾಂಧಿ ವಿಶ್ ಮಾಡಿದ್ದಾರೆ, ನಾವು ಕಂಗ್ರಾಟ್ಸ್ ಮಾಡ್ತೀವಿ ವಿಜಯ್ಗೆ, ಒಳ್ಳೇದಾಗಲಿ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಬಿಫೋರ್ ಎಲೆಕ್ಷನ್ ನೋಡೋದಾದರೆ DMK ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕಿಂತ ವಿಜಯ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯ ರಾಹುಲ್ ಗಾಂಧಿ ಅವರಲ್ಲಿ ಇತ್ತಂತೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, P ಚಿದಂಬರಂ ಅವರು ಬೇಡ, ಯಾಕೆಂದರೆ ಇಷ್ಟು ವರ್ಷಗಳ ಕಾಲ ನಮ್ಮದು DMK ಜೊತೆ ಹೊಂದಾಣಿಕೆ ಇದೆ, ಸೊ ನಾವು ಈ ಟೈಮ್ನಲ್ಲಿ ಅವರಿಂದ ದೂರ ಆಗಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ನಮಗೆ ಹೊಡೆತ ಕೊಡ್ಬೋದು. ಹೊಸ ಪಕ್ಷ ವಿಜಯ್ ಅವ್ರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ, ಅವರ ಅಂದರೆ ಅವರು ಸಮಾವೇಶ ನಡೆತಾ ಇರುವಂಥ ಸಂದರ್ಭದಲ್ಲಿ ಆ ಜನ ಏನು ಸೇರ್ತಾ ಇದ್ದಾರೆ ಅದು ಓಟಾಗಿ ಕನ್ವರ್ಟ್ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ, ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿದರು. ಬಟ್ ರಾಹುಲ್ ಗಾಂಧಿ ಅವರಿಗೆ ಇನ್ನೂ ಕೂಡ ಒಲವಿದೆ, ವಿಜಯ್ ಅವರ ಜೊತೆ ಹೋಗಬೇಕಾಗಿತ್ತು ಅನ್ನುವಂಥದ್ದು. ಬಟ್ ಈಗ ವಿಶ್ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಇಂಡಿಕೇಟ್ ಮಾಡ್ತಾ ಇದೆ ವಿಜಯ್ ಅವರಿಗೆ ಅವರು ಸಪೋರ್ಟ್ ಮಾಡ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ವಿಜಯ್ ಏನು ನಿರ್ಧಾರ ಮಾಡ್ತಾರೆ ಅನ್ನುವಂಥದ್ರ ಮೇಲೆ ಯಾರ ಜೊತೆ ಸಪೋರ್ಟನ್ನು ತಗೊಂಡು ಅವರು ಮುಖ್ಯಮಂತ್ರಿ ಗಾದಿಗೆ ಏರ್ತಾರೆ ಅನ್ನುವಂಥದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ಅಲ್ಲಿ ಆಪರೇಷನ್ ಏನಾದರೂ ನಡೆಯುತ್ತಾ ಅಥವಾ ಸಣ್ಣ ಪುಟ್ಟ ಪಕ್ಷಗಳು 5 ಶಾಸಕರಿದ್ದಾರೆ ಕಾಂಗ್ರೆಸ್ನವರು, CPI ಅವರು 2 ಶಾಸಕರಿದ್ದಾರೆ, IUML ಅವರು 2 ಶಾಸಕರಿದ್ದಾರೆ, ಈ ರೀತಿಯಾಗಿ PMK ಅವರು 2 ಶಾಸಕರಿರುವಂಥದ್ದು. ಸೊ ಇವ್ರನ್ನೆಲ್ಲರನ್ನೂ ಕೂಡ ಒಟ್ಟುಗೂಡಿಸ್ಕೊಂಡು ಸರ್ಕಾರವನ್ನು ರಚನೆ ಮಾಡ್ತಾರೆ. ಯಾಕೆಂದರೆ ಇಷ್ಟು ವರ್ಷಗಳ ಕಾಲ DMK AIDMK ಅಂದರೆ ಕ್ಲಿಯರ್ ಮೆಜಾರಿಟಿಯನ್ನು ಕೊಡ್ತಾ ಇದ್ರು ತಮಿಳುನಾಡಿನ ಜನ. ಒಂದು DMKಗೆ ಇಲ್ಲ AIDMKಗೆ ಕ್ಲಿಯರ್ ಮೆಜಾರಿಟಿ ಸಿಗ್ತಾ ಇತ್ತು. ಫಸ್ಟ್ ಟೈಮ್ ಹಂಗ ಅಸೆಂಬ್ಲಿ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾರ ಸಪೋರ್ಟ್ ಅನ್ನ ತಗೊಂಡು ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದೇ ಸದ್ಯಕ್ಕೆ ಕುತೂಹಲ. ಬಿಕಾಸ್ ಬೇರೆ ಆಪ್ಷನ್ ಇಲ್ಲ. DMK AIDMK ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ಮಾಡುವಂಥ ಚಾನ್ಸಸ್ ಅಂತೂ ಇಲ್ವೇ ಇಲ್ಲ. ಬಿಕಾಸ್ ಕಾಂಗ್ರೆಸ್ ಮತ್ತು BJPಯ ರೀತಿಯಲ್ಲಿ ಡೆಡ್ ಆಪೋಸಿಟ್ ಆ 2 ಪಕ್ಷಗಳು. ಸೊ ಮುಖ್ಯಮಂತ್ರಿ ಆಗುವಂಥದ್ದು ವಿಜಯ್, ಬಟ್ ಯಾರ ಸಪೋರ್ಟ್ ಇಂದ ಅನ್ನುವಂಥದ್ದು ಸದ್ಯದ ಕುತೂಹಲ. ಶರ್ಮಿತಾ, ಫೈನ್, ಇದನ್ನ ಫಾಲೋ